जय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम हरि ओम हरि ओम। ಎಲ್ಲ ಸಾಧಕ ವರ್ಗಕ್ಕೆ ಮೋಕ್ಷಕ್ಕೆ ಸೋಪಾನವಾಗಿರತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಾಸ ಪುರುಷೋತ್ತಮ ಮಾಸ. ಇದಕ್ಕೆ ಅಧಿಕ ಮಾಸ ಅಂತೂ ಕರೆಯುವರು. ಅಧಿಕ ಮಾಸ ಅನ್ನೋಕ್ಕಿಂತ ಮೊದಲು ಮಲಮಾಸ ಅಂತ ಇದಕ್ಕೆ ಹೆಸರು. ಒಂದು 5 ನಿಮಿಷ ಅಧಿಕ ಮಾಸ ಯಾಕೆ ಬಂತು, ಅದರ ಮಹತ್ವ ಏನು, ಅಲ್ಲಿ ಮಾಡುವಂತಹ ದಾನಾದಿಗಳಿಗೆ ಯಾಕೆ ಪುಣ್ಯ ಅಂತ ತಿಳಿದುಕೊಂಡು ಆ ಅಧಿಕ ಮಾಸಕ್ಕೆ ಅಧಿಪತಿಯಾಗಿರತಕ್ಕಂತಹ ಪುರುಷೋತ್ತಮ, ಆ ಪುರುಷೋತ್ತಮನ ಗ್ರಂಥವಾದ ಶ್ರೀಮದ್ ಭಾಗವತದ 1-2 ಅಕ್ಷರ ತಿಳಿಯಲಿಕ್ಕೆ ಪ್ರಯತ್ನ ಮಾಡಿ, ಪ್ರತಿ ಗುರುವಾರ ಮತ್ತು ರವಿವಾರ ದಿವಸ ಪುರಾಣ ಸೇವೆ ಅಂತ ಮಾಡಿಕೊಂಡು 5 ನಿಮಿಷ ಭಾಗವತದ ಶ್ರವಣವನ್ನು ಮಾಡಿ ಸಾಧನಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಡೋಣ. ಪಂಚಾಂಗದಲ್ಲಿ 2 ಮಾನಗಳು, ಒಂದು ಸೌರಮಾನ, ಇನ್ನೊಂದು ಚಾಂದ್ರಮಾನ ಅಂತ. ಸೌರಮಾನದ ಪ್ರಕಾರ 365 ದಿನಗಳು ಅಂತ ಒಂದು ವರ್ಷಕ್ಕೆ ತುಂಬುತ್ತದೆ. ಚಾಂದ್ರಮಾನದ ಪ್ರಕಾರ 354 ದಿವಸ ಅಂತ ತುಂಬುತ್ತದೆ. 11 ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಪ್ರತಿಯೊಂದು ಇದ್ರೆ ಆಗೋದು ನಮಗೇನಾಗೋದ ತಗೋರಿ ಅಂತಂದ್ರೆ ಒಂದು ವಿಚಾರ ಬರ್ತದೆ. ಪ್ರತಿಯೊಂದು ದಿವಸಕ್ಕೆ, ಪ್ರತಿಯೊಂದು ತಿಥಿಗೆ, ಪ್ರತಿಯೊಂದು ಯೋಗಕ್ಕೆ, ಕರ್ಣಕ್ಕೆ ಒಂದೊಂದು ದೇವತಾ ಅಭಿಮಾನಿ ಅಂತ ಇರ್ತಾರೆ. ನಮ್ಮ ಮನೆಯಲ್ಲಿ ನಾವು ಯಜಮಾನರು. ಈ ಮನೆ ಹಿರಿಯರು ಯಾರಿದ್ದಾರೆ ಅಂತಂದ್ರೆ ಒಬ್ಬರ ಕಡೆಗೆ ಕೈ ಮಾಡ್ತಾರೆ, ಇವ್ರಿಗೆ ಕೇಳ್ರಿ ಏನು ಕೇಳುದು. ಹೀಗಾದಾಗ ಈ 11 ದಿವಸಗಳು ಉಳಿದು ಹೋದು. ಅದಕ್ಕೆ ಯಾರು ನಿಯಾಮಕನೇ ಇಲ್ಲ. 3 ವರ್ಷ ಆಯ್ತು, ಏನು ಕಾರ್ಯಗಳೇ ನಡೀತಾ ಇಲ್ಲ. ಇವರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇದ್ದಂಗೆ ಆಯ್ತು. 11 11 11 ಎಷ್ಟು ದಿವಸ ಆದವು? 33 ದಿವಸಗಳ. ಇದಕ್ಕೆ ಎಲ್ಲ ಬ್ರಾಹ್ಮಣರು ಏನು ಮಾಡಿದ್ರು, ಇದು ತ್ಯಾಜ್ಯ ಮಾಸ. ಯಾರು ಹೋಮ ಇಲ್ಲ, ಹವನ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಅದರದ್ದು ಸಂಕಲ್ಪ ಇಲ್ಲ, ಉಚ್ಚಾರ ಇಲ್ಲ, ಏನೂ ಇಲ್ಲ. ಆಗ ಇದು ಮಲಮಾಸ ಅಂತ ಆಯ್ತು. ಮಲ ಅಂತಂದ್ರೆ ಏನು? ದಂಡಿಗೆ ಹತ್ತಿದ್ದು. ಆಗ ಈ ಮಲಮಾಸ ಏನಾಯ್ತು, ವಿಷ್ಣುವಿಗೆ ಶರಣು ಹೋಯ್ತು. ಸ್ವಾಮಿ ನನ್ನ ಏನು ನಂದು ಇದ್ದು ಇರಲಾರ್ದಂಗೆ ಇದ್ದೀನಿ ನಾನು, ಎಲ್ಲ ಬ್ರಾಹ್ಮಣರು ಸಹಿತ ನಮಗೆ ದೂರವಾಗಿ ಇಟ್ಟರು, ಬಹಿಷ್ಕೃತರಾಗಿ ನಾವು ಇದ್ದಂಗೆ ಇದ್ದೀವಿ. ಏನಾದರೂ ಒಂದು ಉಪಾಯ ಮಾಡಿ ಒಂದು ಸ್ವಲ್ಪ ಆದರೂ ದಾನ ಧರ್ಮಾದಿಗಳನ್ನು ಮಾಡಿದರೆ ನಮ್ಮ ಪುಷ್ಟಿ ಆಗ್ತದೆ, ನಮ್ಮ ಉಚ್ಚಾರವಾಗ್ತದೆ, ಅನುಗ್ರಹ ಮಾಡಪ್ಪ ಸ್ವಾಮಿ ಅಂತಂದಾಗ ಭಗವಂತ ಏನು ಮಾಡ್ತಾ ಇದ್ದಾನೆ, ನಿಮಗೆ ಮಲ ಅಂತ ಏನಂತಾರಲ್ಲ, ಅದಕ್ಕೆ ಇನ್ನೊಂದು ಮಲ ಅಪಕರ್ಷಣ ಅನ್ನುವ ಮಾಸ ಮಾಡ್ತಾರೆ. ಮಲ ಅಂತಂದ್ರೆ ಏನು? ಹೊಲಸು ಅಂತ ಅರ್ಥ. ಅಪಕರ್ಷಣ ಅಂದ್ರೆ ಹೊಲಸು ಸ್ವಚ್ಛ ಮಾಡೋದು ಅಂತ ಅರ್ಥ. ಮಾಡಲಿಕ್ಕೆ ಕಾರಣ ಏನಾಗ್ತದೆ, ಇವತ್ತಿನಿಂದ ಈ ಮಾಸಕ್ಕೆ ನಾನೇ ನಿಯಾಮಕನಾಗ್ತೀನಿ. ಆ ದೇವತೆ ಯಾರು? ಪುರುಷೋತ್ತಮ. ಪುರುಷೇಶು ಉತ್ತಮ, ಎಲ್ಲ ಪುರುಷಗಳಲ್ಲಿ ಉತ್ತಮ, ಎಲ್ಲ ಬ್ರಾಹ್ಮಣರಲ್ಲಿ ಉತ್ತಮ. ಯಾರ್ಯಾರು ನಿನಗೆ ಬಿಟ್ಟಿದ್ದಾರೆ ಅವರು ಬೇಕು ಅಂತ ಅನ್ನೋಂಗೆ ಮಾಡಲಿಕ್ಕೆ ಕಾರಣ ನಾನೇ ಆಗಬೇಕು.
ಅದಕ್ಕಾಗಿ ಆ ಮಲಮಾಸಕ್ಕೆ ಏನಾಯಿತು, ಪುರುಷೋತ್ತಮ ಮಾಸ ಅಂತ ಆಯ್ತು. ಸರಿ, ಅಧಿಕ ಮಾಸ ಅಂತ ಹೆಸರು ಯಾಕೆ ಬಿತ್ತು? ಸರಿ, ಪುರುಷೋತ್ತಮ ಮಾಸ ಅಂತ ಹೇಳಬೇಕಾಗಿತ್ತು. ಅಂತಂದ್ರೆ 12 ತಿಂಗಳುಗಳು, ಒಂದು ಇದು ಹೆಚ್ಚಿಂದು, ಅದಕ್ಕಾಗಿ 12 ಬಿಟ್ಟು 1 13 ಆದವು, ಅದಕ್ಕಾಗಿ ಇದು ಅಧಿಕ ಮಾಸ, ಹೆಚ್ಚಿನ ಮಾಸ ಅಂತಾಯ್ತು. ಬರೀ ಹೆಸರಿಗಷ್ಟೇ ಅಧಿಕ ಮಾಸ ಇಲ್ಲ, ಬೃಹನ್ನಾರದೀಯ ಪುರಾಣ ಇದಕ್ಕೆ ಪುಷ್ಟಿ ಕೊಡ್ತಾರೆ. ಅಧಿಕಸ್ಯ ಅಧಿಕಂ ಫಲಂ. ಯಾವತ್ತು ಯಾವ ಬ್ರಾಹ್ಮಣರು ಬಿಟ್ಟಿದರು, ಎಲ್ಲರೂ ಸಹಿತ ಬಿಟ್ಟಿದರು, ಆ ದಿವಸ ಪುರುಷೋತ್ತಮ ಹೇಳ್ತಾ ಇದ್ದಾನೆ, ಇವತ್ತಿನಿಂದ ಈ ಮಾಸದಲ್ಲಿ ಒಂದೊಂದು ಕ್ಷಣನೂ ಯಾರು ನನ್ನ ಸ್ಮರಣೆ, ಜಪ, ತಪ, ಹೋಮ, ದಾನಾದಿಗಳನ್ನು ಎಲ್ಲವೂ ಮಾಡ್ತಾರೆ, ಅದಕ್ಕೆ ಅನಂತ ಪಟ್ಟು ಪುಣ್ಯ ಇದೆ, ಅನಂತ ಪಟ್ಟು ಪುಣ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅಧಿಕ ಮಾಸ ಯಾಕೆ ಬಂತು ಅನ್ನೋದು ತಿಳಿಯಿತು, ಅಧಿಕ ಅಂತ ಹೆಸರು ಯಾಕೆ ಬಂತು ಅಂತ ತಿಳಿಯಿತು. ಇನ್ನು 33 ಅಂತ ಈ ಒಂದು ತಿಂಗಳಿಗೆ ಮಹತ್ವ ಇತ್ತು. ಏನಿದು 33? ಏನು ಕೊಟ್ಟರು 33 ಕೊಡಬೇಕು. ಏನು ಅಂತಂದ್ರೆ, ಅದಕ್ಕಾಗಿ ಈ ಅಧಿಕ ಮಾಸಕ್ಕೆ ಒಟ್ಟಾರೆ ದಿವಸಗಳೆಷ್ಟು? 30. ದೇವತೆಗಳೆಷ್ಟು ಇದ್ದಾರೆ? 33. ಆಚಾರ 33 ದಿವಸದ್ದು ಒಂದು ತಿಂಗಳೇ ಆಗೋದಿಲ್ಲ. ಮತ್ತಿದು ಹೆಂಗೆ ಲೆಕ್ಕ ಅಂತಂದ್ರೆ, ಈ 33 ದೇವತೆಗಳು ಅಂತ 30 ದಿವಸಕ್ಕೆ 33 ದೇವತೆಗಳು ಇದಕ್ಕೆ ಅಭಿಮನ್ಯಮಾನರಾಗಿರ್ತಾರೆ. ಯಾರವರು 33 ದೇವತೆಗಳು ಅಂತಂದ್ರೆ, ಅಷ್ಟವಸುಗಳು. ದ್ರೋಣನಾಮಕ ವಸು, ಧ್ರುವನಾಮಕ ವಸು, ದೋಷನಾಮಕ ವಸು, ಅರ್ಕನಾಮಕ ವಸು, ಅಗ್ನಿನಾಮಕ ವಸು, ದ್ಯುನಾಮಕ ವಸು, ಪ್ರಾಣನಾಮಕ ವಸು, ವಿಭಾವಸು ನಾಮಕ ವಸು. ಇದು 8 ವಸುಗಳಾದ. ಇನ್ನು 11 ರುದ್ರರು: ಭೀಮನಾಮಕ ರುದ್ರ, ರೈವತನಾಮಕ ರುದ್ರ, ಓಜನಾಮಕ ರುದ್ರ, ಅಜೈಕಪಾತ್ ನಾಮಕ ರುದ್ರ, ಮಹಾನ್ ನಾಮಕ ರುದ್ರ, ಬಹುರೂಪ ನಾಮಕ ರುದ್ರ, ಭವನಾಮಕ ರುದ್ರ, ವಾಸುದೇವ ನಾಮಕ ರುದ್ರ, ಉಗ್ರ ನಾಮಕ ರುದ್ರ, ವೃಷಾಕಪಿ ನಾಮಕ ರುದ್ರ, ಅಹಿರ್ಭುಗ್ನ ನಾಮಕ ರುದ್ರ. ಈ 11 ರುದ್ರಗಣಗಳು. ಇನ್ನು 12 ಆದಿತ್ಯರು, 12 ಆದಿತ್ಯರು: ವಿವಸ್ವಾನ್ ನಾಮಕ ಆದಿತ್ಯ, ಅರ್ಯಮಾನ್ ನಾಮಕ ಆದಿತ್ಯ, ಪೂಷಾ ನಾಮಕ ಆದಿತ್ಯ, ತ್ವಷ್ಟೃ ನಾಮಕ ಆದಿತ್ಯ, ಸವಿತೃ ನಾಮಕ ಆದಿತ್ಯ, ಭಗ ನಾಮಕ ಆದಿತ್ಯ, ಧಾತೃ ನಾಮಕ ಆದಿತ್ಯ, ಪರ್ಜನ್ಯ ನಾಮಕ ಆದಿತ್ಯ, ವರುಣ ನಾಮಕ ಆದಿತ್ಯ, ಮಿತ್ರ ನಾಮಕ ಆದಿತ್ಯ, ಶಕ್ರ ನಾಮಕ ಆದಿತ್ಯ, ಉರುಕ್ರಮ ನಾಮಕ ಆದಿತ್ಯ, ಪ್ರಜಾಪತಿ ಮತ್ತು ವಶಕ್ಕ. ಈ ರೀತಿಯಾಗಿ 8 ವಸುಗಳು, 11 ರುದ್ರರು, 12 ಆದಿತ್ಯರು, ಪ್ರಜಾಪತಿ ಮತ್ತು ವಶಕ್ಕ. ಈ ಎಲ್ಲರಿಗೆ ಸೇರಿಸಿದರೆ ಒಂದು ಸಂಖ್ಯೆ ಬರ್ತದೆ 33. ಇವರಿಗೆ ಒಂದೊಂದು: ದ್ರೋಣನಾಮಕ ವಸುವಿಗೆ ವಿಷ್ಣು, ಅವರ ಅಂತರ್ಯಾಮಿ ವಿಷ್ಣು; ಧ್ರುವನಾಮಕ ವಸುವಿಗೆ ಜಿಷ್ಣು; ದೋಷನಾಮಕ ವಸುವಿನ ಅಂತರ್ಯಾಮಿ ಮಹಾವಿಷ್ಣು. ಈ ರೀತಿಯಾಗಿ ಒಂದೊಂದು ಭಗವಂತನ ರೂಪಗಳು. ಹೆಂಗೆ 24 ಕೇಶವನಾಮಗಳನ್ನು ನೋಡ್ತೀವಿ, ಸಹಸ್ರನಾಮ ವಿಷ್ಣುನಾಮಗಳನ್ನು ನೋಡ್ತೀವಿ, ಆ ರೀತಿಯಾಗಿ 33 ದೇವತೆಗಳಿಗೆ ಇದು ಒಂದು ಭಗವಂತನ ರೂಪ. ಅದೇ ಹೇಳ್ತಾರೆ: ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಹರಿಂ ಕೃಷ್ಣಂ ಅಧೋಕ್ಷಜಂ ಕೇಶವಂ ಮಾಧವಂ ರಾಮಂ ಅಚ್ಯುತಂ ಪುರುಷೋತ್ತಮಂ ಗೋವಿಂದಂ ವಾಮನಂ ಶ್ರೀಶಂ ಶ್ರೀಕಂಠಂ ವಿಶ್ವಸಾಕ್ಷಿಣಂ ನಾರಾಯಣಂ ಮಧುರಿಪುಂ ಅನಿರುದ್ಧಂ ತ್ರಿವಿಕ್ರಮಂ ವಾಸುದೇವಂ ಜಗದ್ಯೋನಿಂ ಅನಂತಂ ಶೇಷಶಾಯಿನಂ ಸಂಕರ್ಷಣಂ ಚ ಪ್ರದ್ಯುಮ್ನಂ ದೈತ್ಯಾರಂ ವಿಶ್ವತೋಮುಖಂ ಜನಾರ್ದನಂ ಧರಾವಾಸಂ ದಾಮೋದರಂ ಅಗಾರ್ಧನಂ ಶ್ರೀಪತಿಂ ಚ ಅಂತ ಈ ರೀತಿಯಾಗಿ 33 ದೇವತೆಗಳು ಈ ತಿಂಗಳಿಗೆ ಅಭಿಮಾನಿಯಾಗಿ ಇರತಕ್ಕಂಥವರಾಗ್ತಾ ಇದ್ದಾರೆ. ಇನ್ನು ಈ ಮಾಸದಲ್ಲಿ ವಿಶೇಷವಾಗಿರತಕ್ಕಂತಹ ದಾನಾದಿಗಳಿಗೆ ಶ್ರೇಷ್ಠವಾಗಿರತಕ್ಕಂತಹ ಪುಣ್ಯವೆನ್ನುವುದು ತಿಳಿಸಿಕೊಟ್ಟಿದ್ದಾರೆ. ಪ್ರಧಾನವಾಗಿರತಕ್ಕಂಥದ್ದು ದಾನ ಯಾವುದು ಅಂತಂತಂದರೆ 4 ದಾನ ಪ್ರಧಾನವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಪೂಪ ದಾನ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಪೂಪ ಅಂತಂದ್ರೆ ಏನು? ಅನಾರಸ ಅಂತ ಅರ್ಥ. ಯಾಕೆ ಅದಕ್ಕೆ ಮಹತ್ವ ಅನ್ನೋದು ಹೇಳ್ತೇನೆ. 2ನೇದ್ದು ತಾಂಬೂಲ ದಾನ ಅನ್ನೋದು 2ನೇದ್ದು. 3ನೇದ್ದು ದೀಪದಾನ ಅಂತ ತಿಳಿಸಿಕೊಟ್ಟು 4ನೇದ್ದು ಗೋದಾನ ಅಂತ ಈ ರೀತಿಯಾಗಿ
ತಿಳಿಸ್ಕೊಡ್ತಾ ಇದ್ದಾರೆ. ಉಳಿದ ಎಲ್ಲವೂ ಕೂಡ ಕೆಲವೊಂದು ಹಿಟ್ಟಗಳೂ ಸಹಿತ ಬರ್ತದೆ, ಕೆಲವೊಂದು ಕಾಳುಗಳೂ ಸಹಿತ ಬರ್ತದೆ, ಕೆಲವೊಂದು ಅರ್ಶಿನ ಕುಂಕುಮ ಸಹಿತ ದಾನವಾಗಿ ಕೊಡಬೇಕು, ಕೆಲವೊಂದು ಸಲ ಹಣ್ಣುಗಳು ಕೊಡಬೇಕು, ಕೆಲವೊಂದು ಸಲ ಹೂವು ಕೊಡಬೇಕು ಅಂತ ಈ ರೀತಿಯಾಗಿ ಒಟ್ಟಾರೆ 30 ಪದಾರ್ಥಗಳು. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಈ ದಾನ ಉಳಿದ ಎಲ್ಲ ದಾನಗಳು ಸಹಿತ ಶ್ರೇಷ್ಠವಾಗಿದ್ದರೂ ಸಹಿತ ಪ್ರಧಾನವಾಗಿ 4 ದಾನಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಅಪೂಪದಾನ ಅಂತ ಈ ರೀತಿಯಾಗಿ ವಿಶೇಷ. ಏನಿದು ಅಪೂಪ? ಅನಾರಸ ಅಂತ ನಾವು ಅಂತೀವಿ. ಅದಕ್ಕೆ ಯಾಕೆ ಅದಕ್ಕೆ ಮಹತ್ವ ಅಂತಂದರೆ, ನೀವು ಅಪೂಪವೆನ್ನುವುದು ಮಾಡಿದರೆ, ಅನಾರಸ ಮಾಡಿದರೆ ಅದಕ್ಕೆ ಎಲ್ಲವೂ ಕೂಡ ತೂತು 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 ತೂತಾಗಿ ಇರ್ತದೆ. ಆ ತೂತಕ್ಕೂ ಒಂದು ಲೆಕ್ಕ ಇದೆ. ಎಷ್ಟು ತೂತಗಳು ಅದರಲ್ಲಿ ಇರ್ತದೆ ಅಷ್ಟು 1000 ಸಂಖ್ಯೆ ಸ್ವರ್ಗದಲ್ಲಿ ನಮಗೆ ಮುಂದೆ ವಾಸ ಮಾಡಲಿಕ್ಕೆ ಸಿಗ್ತದೆ. ಸಂಕಲ್ಪದಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಅಪೂಪ ಛಿದ್ರ ಸಮಸಂಖ್ಯ ವರ್ಷ ಸಹಸ್ರಾವಧಿ ಸ್ವರ್ಲೋಕ ಪ್ರಾಪ್ತಯೇ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷ ಇಲ್ಲ. ಇದು ಒಂದು LIC ಇದ್ದಂಗೆ, ಲಾಂಗ್ ಟರ್ಮ್. 1000 ವರ್ಷ ನಮಗೆ ಸ್ವರ್ಗದಲ್ಲಿ ವಾಸ. ಉಳಿದ ಯಾವ ಪದಾರ್ಥಕ್ಕೆ ಅಷ್ಟು ತೂತಗಳನ್ನು ಇರುವುದಿಲ್ಲ. ಬೇರೆ ಎಲ್ಲ ಪದಾರ್ಥಗಳು ಅವ. ಆದರೆ ಅಂದರೆ ದೇವರು ಎಷ್ಟು ಸೂಕ್ಷ್ಮವಾಗಿ ಒಂದೊಂದು ವಿಚಾರ ಸಾಧಕರಿಗೆ, ಬ್ರಾಹ್ಮಣರಿಗೆ, ಸಾಧನ ವರ್ಗಕ್ಕೆ ನಾವು ಅಷ್ಟು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಾವು ಭಗವಂತನಿಗೆ ಮಾಡೋದು ಅಂತಂದ್ರೆ ಏನು? ಕೈ ಮುಗಿಯೋದು. ಭೂಯಿಷ್ಠ ಅಂತೆ ನಮಃ ಇತಿ ಉಕ್ತಿಂಬಿದೆ. ಇದು ಬಿಟ್ಟು ಇನ್ನೇನೇನೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಭಗವಂತ ನಮ್ಮ ಎಲ್ಲ ಸಾರಿ ಆ 2 ಕೈ ಜೋಡಿಸಿದರೂ ಸಹಿತ ಅನಂತ ಪುಣ್ಯ ಇದೆ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಆಗ ಆ ಅಪೂಪದಾನವನ್ನು ಕೊಡುವಾಗ ಅಪೂಪದಾನ ಮುಚ್ಚನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಕಿ ಎಲ್ಲ ಇದರ ಟೈಮಿಗೆ ಏನು ಮಾಡ್ತೀವಿ ನಾವು? ನೈವೇದ್ಯ ಎಲ್ಲವೂ ಕೂಡ ತೆಗಿತೀವಿ. ಆದರೆ ಅಪೂಪದಾನ ಕೊಡುವಾಗ ಮುಚ್ಚಿ ಅದರ ಮೇಲೆ 2 ಜನವಾರಗಳನ್ನು ಇಟ್ಟು 33 ಸಂಖ್ಯಾಕವಾಗಿರತಕ್ಕಂತಹ ದಕ್ಷಿಣೆಗಳನ್ನು ಇಟ್ಟು ಆ ಬ್ರಾಹ್ಮಣನ ಅಂತರ್ಯಾಮಿಯಾಗಿರತಕ್ಕಂತಹ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಈ ರೀತಿಯಾಗಿ ಅಂದ್ಕೊಂಡು ದಾನಾದಿಗಳನ್ನು ಕೊಡಬೇಕು ಅಂತ ಈ ರೀತಿಯಾಗಿ ಬೃಹನ್ನಾರದೀಯ ಪುರಾಣದಲ್ಲಿ ಆ ಒಂದು ವಿಚಾರ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ತಾಂಬೂಲ ದಾನವನ್ನು ಬ್ರಾಹ್ಮಣನಿಗೆ ಕೊಟ್ಟರೆ ಸೌಭಾಗ್ಯ ದೌರ್ಭಾಗ್ಯವನ್ನು ಪರಿಹಾರ ಮಾಡಿ ಸೌಭಾಗ್ಯ ಪ್ರಾಪ್ತಿ ಎನ್ನುವುದು ಆಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಗೋದಾನವೆನ್ನುವುದು ಮಾಡಿದರೆ ಆಕಳಿನ ಮೈ ಮೇಲೆ ಎಷ್ಟು ರೋಮಗಳು ಇರ್ತದೆ ಅಷ್ಟು ಲಕ್ಷ ವರ್ಷಗಳು ಸ್ವರ್ಗದಲ್ಲಿ ನಮ್ಮ ರೇಖ ಮಾಡ್ತಾ ಇದ್ದಾರೆ. ಅಷ್ಟು ವರ್ಷ ಸ್ವರ್ಗದಲ್ಲಿ ವಾಸವಾಗ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದೀಪದಾನವೆನ್ನುವುದು ಹಗಲಿರಳು ಭಗವಂತನ ಮುಂದೆ ನಾವು ಹಚ್ಚಿದರೆ ನಮ್ಮ ಜೀವನದಲ್ಲಿ ಬಂದಿರತಕ್ಕಂತಹ ಸಕಲ ಅಂಧಕಾರವೆನ್ನುವುದು ಪರಿಹಾರವಾಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾದದ್ದು ಮುತ್ತೈದೆಯರಿಗೆ ಬಾಗಿನ ದಾನ ಅಂತ ಈ ರೀತಿಯಾಗಿ ಕೊಡಬೇಕು. ಆ ಬಾಗಿನ ದಾನವೆನ್ನುವುದು ಕೊಟ್ಟರೆ ವಂಶದ ಅಭಿವೃದ್ಧಿ ಆಗ್ತದೆ, ದೀರ್ಘ ಸೌಮಾಂಗಲ್ಯಾದಿಗಳನ್ನು ಲಭಿಸ್ತದೆ. ಈ ರೀತಿಯಾಗಿ ತಮಗೆ ಉಚಿತವಾಗಿರತಕ್ಕಂತಹ ಅನಂತ ದಾನಗಳಲ್ಲಿ ಕೇವಲ ಅದರ ಹಿಂದೆ ಭಕ್ತಿ ಎನ್ನುವುದು ಇರಬೇಕು, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಎನ್ನುವುದು ಇರಬೇಕು. ಇನ್ನೊಂದು ಈ ಮಾಸದ ವಿಶೇಷ ಏನು ಅಂತಂತಂದರೆ, ಇಲ್ಲೇ ಸಕಾಮ ಕರ್ಮಕ್ಕೆ ಯಾವುದೂ ಫಲ ಇಲ್ಲ. ನನಗೆ ಜಾಬ್ ಸಿಗಲಿ, ನಾನು 33 ಅಪೂಪ ಕೊಡ್ತೇನೆ ಅಂತಂದರೆ ಅದಕ್ಕೆ ಇಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ನಿಷ್ಕಾಮವಾಗಿರತಕ್ಕಂತಹ ದಾನಾದಿಗಳನ್ನು ಕೊಟ್ಟರೆ ಅನಂತ ಪುಣ್ಯವೆನ್ನುವುದು ಆಗ್ತದೆ. ಭಗವಂತ ಕೊಡಲಿಕ್ಕೆ ಸಿದ್ಧ ಇದ್ದಾನೆ, ನಾವು ತಗೋಲಿಕ್ಕೆ ಅಷ್ಟು ಸಮರ್ಥರಿಲ್ಲ ಅಂತ ಈ ರೀತಿಯಾಗಿ ಅಧಿಕ ಮಾಸದ ಸ್ವಲ್ಪ ವಿಚಾರವನ್ನು ತಿಳಿಸಿಕೊಟ್ಟು 1-2 ಶ್ಲೋಕ ಶ್ರೀಮದ್ ಭಾಗವತ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಶ್ರೀಮದ್ ಭಾಗವತ ಸಾಕ್ಷಾತ್ ಪುರುಷೋತ್ತಮನ ಒಂದು ಪ್ರತಿಮಾ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಗ್ರಂಥ ರಾಜವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತದ ಅಕ್ಷರ ನಮ್ಮ ಕಿವಿ ಮೇಲೆ ಬೀಳ್ತಾ ಇದೆ ಅಂತಂದರೆ ನಮ್ಮ ಪುಣ್ಯ ಎಷ್ಟು ಇದೆ ಅಂತಂದರೆ, ಜನ್ಮಾಂತರೇ ಭವೇ ಪುಣ್ಯಂ ತರಾ ಭಾಗವತಂ ಲಭೆ. ಶ್ರೀಮದ್ ಭಾಗವತರ ಮಹಾತ್ಮರಲ್ಲಿ ಹೇಳ್ತಾ ಇದ್ದಾರೆ, ಈ ಜನ್ಮದ ಪುಣ್ಯ ಇದಕ್ಕೆ ಪುಷ್ಟಿ ಇಲ್ಲ. ಹಿಂದೆ ಮಾಡಿರತಕ್ಕಂತಹ ಜನ್ಮಾಂತರದಲ್ಲಿ ಏನೋ ಒಂದು ಪುಣ್ಯ ಮಾಡಿದರೆ ಆ ಪುಣ್ಯದ ಪ್ರಭಾವದಿಂದ ಶ್ರೀಮದ್ ಭಾಗವತ
ಅನ್ನುವ ಅಕ್ಷರಗಳು ನಮ್ಮ ಕಿವಿ ಮೇಲೆ ಬೀಳ್ತವೆ. ಅಂದರೆ ಶ್ರೀಮದ್ ಭಾಗವತ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದಾಗ್ತದೆ. ಅದೇ ರೀತಿಯಾಗಿ ಸರಿ, ಶ್ರೀಮದ್ ಭಾಗವತವನ್ನು ಕೇಳಿದರೆ ಏನಾಗ್ತದೆ? ಅದ್ರಾಗ ಮತ್ತೆ ಯಾರದು ಕೃಷ್ಣನ ಕಥೆ, ಪರೀಕ್ಷಿತನ ಕಥೆ, ಅನೇಕ ರಾಜರ ಕಥೆ ಇಷ್ಟೇ ಅದಲ್ಲ ಅಂತಂದ್ರೆ ಅದಕ್ಕಾಗಿ ಹೇಳ್ತಾರೆ ಸದಾ ಸೇವ್ಯ ಶ್ರೀಮದ್ ಭಾಗವತೀ ಕಥಾ ಯಸ್ಯಾಹ ಸ್ಮರಣ ಮಾತ್ರೇಣ ಹರಿಚಿತ್ತಂ ಸಮಾಶ್ರಯೇ. ನಮ್ಮ ಮನಸ್ಸು ಇನ್ನೆಲ್ಲ ಕಡೆಗೂ ಕೂಡ ಸಂಸಾರದಲ್ಲಿ ಹೋಗ್ತದೆ, ಆ ಕಡೆ ಈ ಕಡೆ. ಆದರೆ ಕೊನೆಗೆ ಬರೋದು ಯಾವುದು? ಆ ಸಂಸಾರ ಬರೋದಿಲ್ಲ ರೀ. ಹರಿಚಿತ್ತಂ ಸಮಾಶ್ರಯೇ, ಭಗವಂತರ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸು ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಇದಕ್ಕೆ ಒಂದೇ ಒಂದು ಉಪಾಯ ಹೇಳ್ತಾ ಇದ್ದಾರೆ, ಭಾಗವತರ ಸೇವೆ ಎನ್ನುವುದು. ಶ್ರೀಮದ್ ಭಾಗವತದ ಕಥಾಶ್ರವಣ ಮಾಡಬೇಕು, ಶ್ರೀಮದ್ ಭಾಗವತದ ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಕಥಾ ಭಾಗವತಸ್ಯಾಪಿ ನಿತ್ಯಂ ಭಗವತಿ ಯಗ್ರಹೇ ತಗ್ರಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಂ. ಎಲ್ಲಿ ಶ್ರೀಮದ್ ಭಾಗವತರ ಕಥೆ ಎನ್ನುವುದು ನಡೀತಕ್ಕಂಥದ್ದಾಗ್ತದೆ, ಅಲ್ಲೇ ಸಕಲ ತೀರ್ಥಗಳ ಬಂದು ವಾಸವಾಗಿರ್ತಕ್ಕಂಥದ್ದಾಗ್ತದೆ. ತೀರ್ಥಗಳ ಬಂದು ಅಂತಂದ್ರೆ ಎಲ್ಲರ ಅಲ್ಲಿ ಸ್ನಾನವಾದಂಗ ಆಗ್ತದೆ. ಒಂದು ತೀರ್ಥ, ಎರಡು ತೀರ್ಥ, ಗಂಗಾ ನದಿ ಈ ರೀತಿಯಾಗಿ ಯಾವುದೇ ಇಲ್ಲ. ಭೂಲೋಕದಲ್ಲಿ ಎಷ್ಟು ತೀರ್ಥಗಳಿವೆ, ಎಲ್ಲ ತೀರ್ಥಗಳು ಎಲ್ಲ ಭಾಗವತ ಕಥೆ ಪ್ರವಚನ ಎನ್ನುವುದು ನಡೀತದೆ, ಅಲ್ಲಿ ಒಂದು ವಾಸವಾಗಿ ಎಲ್ಲರ ಮೇಲೆ ಅನುಗ್ರಹ ಎನ್ನುವುದು ಮಾಡತಕ್ಕಂಥದ್ದಾಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಂಶ್ಚ ಕಲಾಂ ನಾರಕಂತಿ ಷೋಡಶಿ. ನಮಗೆ ಹೋಮಗಳು ಯಾವ್ಯಾವ ಗೊತ್ತು? ಪ್ರಸಿದ್ಧವಾದದ್ದು ಪೌಮಾನ ಹೋಮ, ಮನ್ಯ ಸೂಕ್ತ, ಶ್ರೀ ಸೂಕ್ತ, ನವಗ್ರಹ ಹೋಮ. ಇದು ಬಿಟ್ಟು ಮತ್ತೊಂದು ಹೋಮಗಳು ನಮಗೆ ಗೊತ್ತಿಲ್ಲ. ಹಿಂದೆ ಅಶ್ವಮೇಧ ಯಾಗ ಅಂತ ಎನ್ನುವುದು ಮಾಡಿದ್ರು. ಮಹಾಭಾರತ ಪಾಂಡವರು ಅಶ್ವಮೇಧ ಯಾಗ ಮಾಡಿದರು, ವಾಜಪೇಯ ಯಾಗ ಮಾಡಿದರು ಅಂತ ಹೇಳ್ತಾರೆ. ಅದು ಕಲಿಯುಗದಲ್ಲಿ ಅಸಾಧ್ಯ. ಆದರೆ ಶ್ರೀಮದ್ ಭಾಗವತದ ಶ್ರವಣಾದಿಗಳನ್ನು ಮಾಡಿದರೆ 1000 ಅಶ್ವಮೇಧ ಯಾಗ ಮಾಡಿದ ಫಲ ಅವರಿಗೆ ಬರ್ತಕ್ಕಂಥ ಅನಾಯಾಸವಾಗಿ, ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಅನಾಯಾಸವಾಗಿ ಭಾಗವತದ ಶ್ರವಣ ಮಾಡಿದರೆ ಆ ಪುಣ್ಯ ನಮಗೆ ಬರ್ತದೆ. ಅದರ ಒಂದು 16ನೇ ಅಂಶವೂ ಸಹಿತ ಶ್ರೀಮದ್ ಭಾಗವತಕ್ಕೆ ಸರಿಸಾಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದಾಗಿರ್ತದೆ. ತಾವತ್ ಪಾಪಾನಿ ದೇಹೇಸ್ಮಿನ್ ನಿವಸಂತಿ ತಪೋಧನಾಃ ಯಾವನ್ನ ಶ್ರೂಯತೆ ಸಮ್ಯಕ್ ಶ್ರೀಮದ್ ಭಾಗವತೈ ನರೈಹಿ. ಎಷ್ಟು ಪಾಪಗಳಿದೆಯೋ ಆ ಎಲ್ಲ ಪಾಪಗಳು ಶ್ರೀಮದ್ ಭಾಗವತದ ಕಥಾಶ್ರವಣ ಮಾಡಿದರೆ ಬಿಚ್ಚು ಬೀಳ್ತದಂತ, ಬಿಚ್ಚು ಬೀಳ್ತದೆ. ನ ಗಂಗಾ ನ ಗಯಾ ನ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಂಶ್ಚ ಫಲೇನ ಸಮತಾಂ ನಯೇ. 1000 ಸಲ ಗಂಗಾ ಸ್ನಾನ ಮಾಡಿದರೆ ಏನು ಫಲ ಬರ್ತದೆ ಇತ್ಯಾದಿ ಎಲ್ಲ ಹೇಳಿದ್ರು ಸಹಿತ ಶುಕಶಾಸ್ತ್ರ ಕಥಾ ಅಂದ್ರೆ ಶ್ರೀಮದ್ ಭಾಗವತ ಕಥೆ ಇಡೀ ಜೀವಮಾನದಲ್ಲಿ ಒಂದು ಸಲ ಅದು ನಾವು ಕೇಳಬೇಕು, ಒಂದು ಸಲ ಅದು ನಾವು ಕೇಳಬೇಕು. ಇಷ್ಟಾದರೆ ನಮ್ಮ ಜೀವನ ಧನ್ಯನಾಗಿ ಹೋಗ್ತಕ್ಕಂಥದ್ದಾಗ್ತದೆ. ಈ ರೀತಿಯಾಗಿ ಅಂತಕಾಲೇತು ಏನೇವ ಶ್ರೂಯತೆ ಶುಕಶಾಸ್ತ್ರವಾತ್ ಪ್ರೀತ್ಯ ತಸ್ಸೈವ ವೈಕುಂಠಂ ಗೋವಿಂದೋಪಿ ಪ್ರಯಚ್ಛತಿ. ಇಡೀ ಜೀವಮಾನದಲ್ಲಿ ಒಂದು ಸಲ ಕೊನೆ ಕಾಲದಲ್ಲಿ, ಅಂತ್ಯಕಾಲೇ ವಿಶೇಷತಃ ಅಂತ ಹೇಳಿದೆ. ಕೊನೆ ಕಾಲದಲ್ಲಿ ಅಷ್ಟೇ ಕೇಳಬೇಕಂತ ಅರ್ಥ ಅಲ್ಲ. ಕೊನೆ ಟೈಮಿಗೆ ಇನ್ನೇನೂ ಇಲ್ಲಪ್ಪ, ಇನ್ನಾದರೂ ನಾವು ಕೇಳಬೇಕು ಅಂತ ನಾವು ಸಂಕಲ್ಪ ಮಾಡಿದರೂ ಸಹಿತ ಪ್ರೀತ್ಯ ತಸ್ಸೈವ ವೈಕುಂಠ, ಅದಕ್ಕಾಗಿ ವೈಕುಂಠದಿಂದ ಭಗವಂತ ಒಂದು ವಿಮಾನ ಕೊಟ್ಟು ಕಳಿಸ್ತಾನ. ಈ ಜೀವ ಶ್ರೀಮದ್ ಭಾಗವತ ಕೇಳಿದೆ, ನನ್ನ ಕಡೆಗೆ ತಗೊಂಡು ಬರ್ರಿ, ನನ್ನ ಕಡೆಗೆ ಅವನಿಗೆ ತಗೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ದುರ್ಲಭೈವ ಕಥಾಲೋಕೆ ಶ್ರೀಮದ್ ಭಾಗವತೋದ್ಭವ ಕೋಟಿ ಜನ್ಮ ಸಮುತ್ತೇನ ಪುಣ್ಯೇನೈವತು ಲಭ್ಯತೆ. ಎಷ್ಟು ಅದ್ಭುತವಾದದ್ದು, ಅತ್ಯಂತ ದುರ್ಲಭ ಇದು ಶ್ರೀಮದ್ ಭಾಗವತ, ಅತ್ಯಂತ ದುರ್ಲಭ. ಯಾಕೆ ಅಂತಂದ್ರೆ ನಮ್ಮ ಇಂತಹ ಕೋಟಿ ಜನ್ಮಗಳ ಹೋದರೂ ಸಹಿತ ಶ್ರೀಮದ್ ಭಾಗವತದ ಭಾನುವ ಅಕ್ಷರ ಕಿವಿ ಮೇಲೆ ಬೀಳೋದಿಲ್ಲಂತೆ. ಎಲ್ಲರೂ ಶ್ರೀಮದ್ ಆಚಾರ್ಯರ ಅನ್ಯಾಯತ್ವ ಪಡೆದು ರಾಯರ ಹತ್ತಿರ ಕಾಮಧೇನು ಮಾತ್ರ ಬಂದಿವೆ ಅಂತಂದ್ರೆ ಸಾರ್ಥಕ
ಸಾರ್ಥಕವಾಗ್ತದೆ. ಅಂಥದ್ರಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಮಾಸ ಅಧಿಕ ಮಾಸ, ಪುರುಷೋತ್ತಮ ಮಾಸ. ಆ ಪುರುಷೋತ್ತಮನ ಒಂದೆರಡು ಕಥೆಗಳನ್ನು ನಾವು ಕೇಳಿ ಆ ಪುರುಷೋತ್ತಮನಿಗೇನೆ ನಾವು ಸಮರ್ಪಣೆಯನ್ನು ಮಾಡೋಣ. ಇನ್ಮೇಲೆ ಪ್ರತಿ ಗುರುವಾರ ರವಿವಾರ ಆ ಶ್ರೀಮದ್ ಭಾಗವತರ ಒಂದೆರಡು ಕಥೆ, ಒಂದೆರಡು ಮಹತ್ವವೆನ್ನುವುದು ತಿಳಿದುಕೊಂಡು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.